ಎಲ್ರಿಗೂ ನಮಸ್ಕಾರ. ಇವತ್ತು ಸಾರಿನ ಪುಡಿ ಅಥವಾ ರಸಂ ಪೌಡರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಮದುವೆ ಮನೆಗಳಲ್ಲೆಲ್ಲ ಅಥವಾ ಯಾವುದಾದ್ರೂ ಫಂಕ್ಷನ್ನೆಲ್ಲ ಅಡುಗೆ ಭಟ್ರು ಮಾಡ್ತಾರಲ್ಲ, ಆ ಥರದ ರಸಂ ಪುಡಿನ ಹೇಗೆ ಮನೆಯಲ್ಲೇ ತಯಾರು ಮಾಡೋದು ಅನ್ನೋದನ್ನು ನೋಡಿಕೊಂಡು ಬರೋಣ ಇವತ್ತಿನ ವಿಡಿಯೋದಲ್ಲಿ. ರಸಂ ಅಥವಾ ಸಾರನ್ನು ನಾವು ಯಾವತ್ತೂ ಮಾಡೇ ಮಾಡ್ತೀವಿ. ದಿನ ಮಾಡದಿದ್ರೂ 2 ದಿವಸಕ್ಕೊಮ್ಮೆ ಆದರೂ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ನಾವು ಮಾಡೇ ಮಾಡ್ತೀವಿ. ಹಾಗಾದರೆ ಈ ಥರ ಘಮ ಬರುವಂತಹ ಪರಿಮಳವಾದಂತಹ ಸಾರಿನ ಪುಡಿನ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇದಕ್ಕೆ ಯಾವುದೆಲ್ಲ ಸಾಮಗ್ರಿಗಳನ್ನು ಹಾಕಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನಲ್ಲಿ 4 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ತಗೊಂಡು ಹಾಕ್ತಾ ಇದ್ದೀನಿ. 4 ರಿಂದ 5 ಸ್ಪೂನ್ ಬೇಕಾದರೂ ಹಾಕ್ಬೋದು. ನಾವೀಗ ಎಣ್ಣೆನಲ್ಲೇ ಹುರಿಬೇಕಾಗತ್ತೆ. ಈ ಕೆಂಪು ಮೆಣಸನ್ನು, ಬ್ಯಾಡಗಿ ಮೆಣಸು ಹೇಳ್ತಾರಲ್ಲ, ಅದನ್ನು 2 ಮುಷ್ಟಿ ಆಗುವಷ್ಟು ತಗೊಂಡಿದ್ದೀನಿ ನೋಡಿ. ಇನ್ನು 2 ರಿಂದ 3 ನಿಮಿಷಗಳ ಕಾಲ ನಾವಿದು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಹುರಿಬೇಕಾಗತ್ತೆ. ಚೆನ್ನಾಗಿ ಪರಿಮಳ ಬರಬೇಕದು. ಪರಿಮಳ ಬರೋವರೆಗೂ ನಾವು ಇದನ್ನು ಹುರಿತಾನೇ ಇರಬೇಕು. ಅದು ಗಟ್ಟಿ ಆಗುತ್ತೆ ನಿಮಗೆ ಮೆಣಸು. ಸಾರಿನ ಪುಡಿಯ ಘಮ ಬರೋದೇ ನಾವು ಮೆಣಸನ್ನು ಸರಿಯಾಗಿ ಹುರಿದ್ರೆ ಮಾತ್ರ ಬರುತ್ತೆ ಅಷ್ಟೇ. ಈಗ ನಾವು ಮೆಣಸನ್ನು ಎಷ್ಟು ತಗೊಂಡಿದ್ದೀವೋ 10 ರಿಂದ 20 ಮೆಣಸಷ್ಟು ನಾನು ತಗೊಂಡಿದ್ದೀನಿ. ಅದಕ್ಕೆ ಪ್ರಮಾಣಕ್ಕೆ ಸರಿಯಾಗಿ ನಾವು ಬಾಕಿ ಸಾಂಬಾರ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಈಗಾಗಲೇ ನಾನು ಮೆಣಸನ್ನು ತೆಗೆದು ಸಪ್ರೇಟಾಗಿ ಒಂದು ತಟ್ಟೆನಲ್ಲಿ ಹಾಕಿಟ್ಟಿದ್ದೀನಿ. ನೆಕ್ಸ್ಟ್ ಈಗ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. 1/4 ಕಪ್ ಕೊತ್ತಂಬರಿ ಬೀಜ ಹಾಕಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಅದರ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು, ಆಮೇಲಿಂದ ಒಂದು ಸ್ವಲ್ಪ ಕರಿಮೆಣಸು, ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಬ್ರೌನ್ ಕಲರಿಗೆ ಬರಬೇಕು ನೋಡಿ. ಈಗಾಗಲೇ ಆಗಿದೆ, ಅದನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು. ಇವಿಷ್ಟನ್ನು ಹುರಿದಾದ ನಂತರ ನಾವು ವಾಪಸ್ ಇನ್ನೊಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕರಿಬೇವನ್ನು ಹಾಕಿ ಹುರ್ಕೊಳ್ಬೇಕಾಗತ್ತೆ. ಅದು ಅಷ್ಟೇ ಕ್ರಿಸ್ಪಿ ಆಗಬೇಕು ನೋಡಿ. ಇವಿಷ್ಟನ್ನೆಲ್ಲ ನಾವು ಹುರ್ಕೊಂಡು ತೆಗೆದಿಡಬೇಕು ಸಪ್ರೇಟಾಗಿ ಒಂದು ತಟ್ಟೆನಲ್ಲಿ. ನಂತರ ನಾವು ಇದಕ್ಕೆ ಇಂಗನ್ನು ಹುರ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನು ಅರ್ಧ ಸ್ಪೂನಷ್ಟು ಎಣ್ಣೆನ ಮತ್ತೆ ಹಾಕ್ಕೊಂಡಿದ್ದೀನಿ. ಇಂಗು ಕೂಡ ಅಷ್ಟೇ, ಒಂದು ದೊಡ್ಡ ಕಡಲೆ ಬೀಜದ ಗಾತ್ರದ ಇಂಗನ್ನು ನೀವು ಹಾಕಿದರೆ ಸಾಕು. ಇದು ಕೂಡ ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಆಗಿ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಹುರಿಬೇಕು, ಘಮ ಬರಬೇಕು ಇಂಗು ಕೂಡ. ಇದನ್ನು ಕೂಡ ನಾವಿನ್ನಿಗೆ ತೆಗೆದು ತಟ್ಟೆಗೆ ಹಾಕಬೇಕು. ಅದರ ನಂತರ ಕೊನೆ ಭಾಗದಲ್ಲಿ ಈಗ ನಾವು ಅರ್ಧ ಸ್ಪೂನಷ್ಟು ನಾನು ಹಳದಿ ಪೌಡರ್ ಅಥವಾ ಅರಿಶಿನ ಏನಿದೆ ಅದನ್ನು ಕೂಡ ಹುರ್ಕೊಳ್ಬೇಕು. ಅದು ಫ್ರೈ ಆದ ನಂತರ ಅದನ್ನು ಕೂಡ ತಟ್ಟೆಗೆ ಹಾಕಿ ಇನ್ನೀಗ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಒಂದು 1/4 ಗಂಟೆಗಳ ಕಾಲ ಹಾಗೇ ಬಿಟ್ಟರೆ ಇದು ತಣ್ಣಗಾಗುತ್ತೆ. ನಿಮಗೆ ಮೆಣಸೆಲ್ಲ ಇನ್ನೂ ಗಟ್ಟಿ ಆಗುತ್ತೆ. ಬಾಕಿ ಎಲ್ಲ ತಣ್ಣಗಾದ್ಮೇಲೆ ಸರಿಯಾಗಿ ಹುಡಿ ಮಾಡೋದಕ್ಕೆ ಬರುತ್ತೆ, ನಮಗೆ ಫೈನ್ ಪುಡಿ ಆಗೋದಕ್ಕೆ ಸಹಕಾರಿ ಆಗುತ್ತೆ. ಅದಕ್ಕೋಸ್ಕರ ತಣ್ಣಗಾಗಬೇಕಿದೆ. ಈಗಾಗಲೇ ನೋಡಿ ಕೈಯಲ್ಲಿ ಮುಟ್ಟಿದಾಗ ಇದು ತುಂಡಾಗಬೇಕು, ಅಷ್ಟರ ಮಟ್ಟಿಗೆ ಅದು ತಣ್ಣಗಾಗಬೇಕು ನೋಡಿ. ಇನ್ನೀಗ ಒಂದು ಮಿಕ್ಸರ್ ಜಾರಿಗೆ ನಾನು ಮೊದಲಿಗೆ ಮೆಣಸನ್ನೆಲ್ಲ ಹಾಕ್ಕೊಳ್ಳಿ. ನೀವು ಒಮ್ಮೆಲೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಸಣ್ಣ ಚಟ್ನಿ ಜಾರನ್ನೇ ತಗೊಂಡಿದ್ದೀನಿ, ಅದರಲ್ಲೇ ಸುಲಭ ಆಗುತ್ತೆ ನಮಗೆ ಗ್ರೈಂಡ್ ಮಾಡೋದಕ್ಕೆ, ಫೈನ್ ಪುಡಿಯಾಗಿ ಸಿಗುತ್ತೆ. ಮೆಣಸು ಇದೆಲ್ಲ ಅರ್ಧ ಪುಡಿ ಆದ ನಂತರ ನಾವು ಬಾಕಿ ಮಿಕ್ಕುಳಿದ ಮಸಾಲೆಗಳನ್ನೆಲ್ಲ ಹಾಕಿ ಒಮ್ಮೆಲೆ ಗ್ರೈಂಡ್ ಮಾಡ್ಬೋದು. ಈಗಾಗಲೇ ನೋಡಿ ನಾನು ಬರೀ ಮೆಣಸನ್ನು ಮಾತ್ರ ಮೇಲಿದ್ದು ಹಾಕಿದ್ದೀನಿ. ಅದನ್ನು ಈಗ ಅರ್ಧ ಪುಡಿ ಮಾಡ್ಕೊಳ್ಳೋಣ. ಒಂದು ಸಲ ಪಲ್ಸ್ ಮಾಡಿದರೆ ಸಾಕು ನೋಡಿ, ಇಷ್ಟ ಆಯ್ತಲ್ಲ. ಅದರ ನಂತರ ಬಾಕಿ ಇರೋ ಮಸಾಲೆಗಳನ್ನೆಲ್ಲ ಒಮ್ಮೆಲೆ ಜೊತೆಗೆ ಹಾಕಿ ಚಟ್ನಿ ಜಾರಲ್ಲಿ ರುಬ್ಕೊಳ್ಬೋದು. ನಿಮಗೆ 20 ಮೆಣಸಿದ್ದೆಲ್ಲ ಆರಾಮದಲ್ಲಿ ಚಟ್ನಿ ಜಾರಲ್ಲಿ ರುಬ್ಬೋದಕ್ಕೆ ಬರುತ್ತೆ. ಇನ್ನು ಈ ಮಸಾಲೆ ಪದಾರ್ಥಗಳಲ್ಲೆಲ್ಲ ಜಾಸ್ತಿಯಾಗಿ ಎಣ್ಣೆ ಅಂಶ ಇದೆ. ಮೆಣಸನ್ನು ನಾವು ಎಣ್ಣೆಯಲ್ಲಿ ಹುರಿದಿರ್ತೀವಲ್ಲ, ಅದಕ್ಕೋಸ್ಕರ ಇದು ಮಿಕ್ಸಿ ಮಾಡುವಾಗ ಸ್ವಲ್ಪ ಆಯಿಲಿ ಅಂಶ ಬಿಟ್ಕೊಳ್ಬೋದು. ಅದಕ್ಕಾಗಿ ಆಗಾಗ ಮಿಕ್ಸಿನ ನಿಲ್ಲಿಸಿ ನೀವು ಪಲ್ಸ್ ಮೋಡಲ್ಲಿ ಆದರೆ ಇಟ್ಟು ಗ್ರೈಂಡ್ ಮಾಡಿ ತರ್ಬೋದು ನೋಡಿ. ಇದು ಈಗಾಗಲೇ ತರಿ ಆಗಿದೆ ಅಷ್ಟೇ, ನೀವು ನೋಡ್ತಾ ಇರ್ಬೋದು. ತುಂಬಾ ಫೈನ್ ಅಂತ ಆಗಿಲ್ಲ, ಆಯಿಲಿ ಅಂಶ ಬಿಟ್ಕೊಳ್ಳುತ್ತೆ. ಇದು ಅಡಿ ಭಾಗದಲ್ಲೆಲ್ಲ ಸೆಟ್ಲಾಗಿರುತ್ತೆ, ನೋಡ್ತಾ ಇರ್ಬೋದು ನೀವು ಹೇಗೆ ಆಯಿಲಿ ಅಂಶ ಅಡಿಯಲ್ಲಿದೆ ಅಂತ. ಇದನ್ನು ನಾವಿನ್ನೀಗ ಸ್ಪೂನ್ನ ಸಹಾಯದಿಂದ ನೋಡಿ ಅಡಿಭಾಗದಿಂದ ಮೇಲೆ ತರಬೇಕು. ಹಾಗೆ ಮೇಲೆ ತಂದು ನಾವಿದನ್ನು ವಾಪಸ್ ಇನ್ನೊಮ್ಮೆ ಪುಡಿ ಮಾಡ್ಕೊಳ್ಬೇಕು, ಪಲ್ಸ್ ಮಾಡಬೇಕು. ಒಂದು 2-3 ಸಲ ಪಲ್ಸ್ ಮಾಡಿದರೆ ನಿಮಗೆ ಫೈನ್ ಪುಡಿಯಾಗಿ ಬರುತ್ತೆ ನೋಡಿ. ಇದು ಈಗಾಗಲೇ ಆಗಿದೆ ನೋಡಿ, ಪುಡಿ ಆಗಿದೆ, ಸರಿಯಾಗಿ ಫೈನ್ ಆಗಿದೆ. ಇಷ್ಟ ಆದರೆ ಸಾಕು ನೋಡಿ. ಇನ್ನು ನಾವು ರಸಂ ಪುಡಿ ಅಥವಾ ಸಾರಿನ ಪುಡಿ ಮಾಡಬೇಕಾದ್ರೆ ಗಮನಿಸಬೇಕಾದಂತಹ ಅಂಶ ಅಂತಂದರೆ ಮೆಣಸನ್ನು ಸಪ್ರೇಟಾಗಿ ಹುರಿಬೇಕಾಗತ್ತೆ. ಯಾಕಂತಂದರೆ ಬಾಕಿ ಸಾಂಬಾರ ಪದಾರ್ಥಗಳೆಲ್ಲ ಟೈಮ್ ತುಂಬ ಕಮ್ಮಿ ಸಾಕು ಹುರ್ಕೊಳ್ಳೋದಕ್ಕೆ. ಮೆಣಸಿಗೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಹುರಿಯುವಾಗ. ಅದಕ್ಕೋಸ್ಕರ ನೀವು ಎಲ್ಲನನ್ನು ಜೊತೆಗೆ ಹಾಕಿ ಹುರ್ಕೊಳ್ಬಾರ್ದು, ಸಪರೇಟಾಗಿ ಹುರಿಬೇಕು. ಪ್ರತಿಯೊಂದು ಸಾಂಬಾರ ಪದಾರ್ಥಗಳನ್ನು ಹಾಗೆ ನಾವು ಹುರಿಬೇಕಾದ್ರೆ ಘಮ ಬರೋವರೆಗೂ ಹುರಿಬೇಕು ಅದನ್ನು.
ಇನ್ನು ಇದನ್ನು ಟೊಮೆಟೊ ಹಾಕಿ ಆದರೂ ರಸಮ್ ಮಾಡಬಹುದು, ಅಥವಾ ಪ್ಲೇನ್ ಆಗಿ ಬರೀ ಬೇಳೆ ಹಾಕಿ ಮಾಡ್ತಾರಲ್ಲ ಆ ಥರ ರಸಮ್ಮಿಗೂ ಕೂಡ ಇದನ್ನು ಉಪಯೋಗ ಮಾಡಬಹುದು. ತುಂಬಾ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ಥರ ವಿಧಾನದಲ್ಲಿ. ಇನ್ನು ಸಾಂಬಾರು ಪುಡಿ ಮಾಡಬೇಕಾದ್ರೆ ಇನ್ನೊಂದೇನು ಅಂತಂದರೆ, ನಮಗೆ ಎಷ್ಟು ಬೇಕೋ 1 ವಾರಕ್ಕೋ ಅಥವಾ 15 ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮಾತ್ರ ಮಾಡಿ ಇಟ್ಕೊಳ್ಬೇಕು. ತಿಂಗಳಾನುಗಟ್ಟಲೆ ಇದನ್ನು ಸ್ಟಾಕ್ ಮಾಡಿ ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿ ಇಡಬಾರ್ದು, ಅದರ ಪರಿಮಳ ಎಲ್ಲ ಹೊರಟು ಹೋಗುತ್ತೆ. ಈ ಥರ ಸಾರಿನ ಪುಡಿ, ರಸಂ ಪುಡಿ ಎಲ್ಲ ನಾವು ಫ್ರೆಶ್ ಆಗಿ ಮಾಡಿ ಉಪಯೋಗ ಮಾಡಿದಷ್ಟು ಅದರ ರುಚಿ ಜಾಸ್ತಿ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಾರಿನ ಪುಡಿ ಅಥವಾ ರಸಂ ಪುಡಿನ ಹೇಗೆ ಮಾಡ್ಕೊಂಡು ಬರೋದು ಅನ್ನೋದನ್ನು ನೋಡಿದ್ರಲ್ಲ. ಮನೆಯಲ್ಲಿ ನೀವು ಟ್ರೈ ಮಾಡ್ತೀರಲ್ವ ಇದನ್ನು? ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ವಂದನೆಗಳು.